ಫ್ರೆಂಡ್ಸ್, ವೆಲ್ಕಮ್ ಟು ಅಂಗೈಯಲ್ಲಿ ಆರೋಗ್ಯ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಒಂದು ಅದ್ಭುತವಾದ ಮರದ ಬಗ್ಗೆ ವಿಷಯ ತಿಳಿದುಕೊಳ್ಳೋಣ. ಇವತ್ತು ನಾವು ಮಾತಾಡ್ತಾ ಇರೋ ಮರದ ಹೆಸರು ಅತ್ತಿ ಮರ. ಇದರ ವೈಜ್ಞಾನಿಕ ಹೆಸರು ಫೈಕಸ್ ಗ್ಲಾಮರೇಟಾ. ಸಂಸ್ಕೃತದಲ್ಲಿ ಇದನ್ನು ಔದಂಬರ ಎಂದು ಕರೆದರೆ, ಇದಕ್ಕೆ ಅದರ ನೇಚರ್ ಮೇಲೆ ನಾವು ಕ್ಲಸ್ಟರ್ ಫಿಗ್, ಗುಲಾರ್, ಜಂತುವಲ್ಕಲ, ಕ್ರಿಮಿಕಂಠ, ಅಪುಷ್ಪ, ಕ್ಷೀರವೃಕ್ಷ, ಬ್ರಹ್ಮಫಲ, ಯಜ್ಞಫಲ, ಹೇಮದುಕ್ತ ಅಂತ ಕೂಡ ಕರಿತೀವಿ. ವೇದ ಕಾಲದಿಂದಲೂ ಮೂಲಿಕಾ ಮರ ಎಂದು ಗುರುತಿಸಿರುವ ಈ ಮರವು ಧಾರ್ಮಿಕ ಯಜ್ಞ ಯಾಗಗಳಲ್ಲಿ ಉಪಯೋಗಿಸಲ್ಪಡುತ್ತದೆ. ಈ ಮರವನ್ನು ಶುಕ್ರ ದಶೆಯ ಆರಾಧನೆಗೆ ಬಳಸುತ್ತಾರೆ. ಹಾಗೆ ದತ್ತಾತ್ರೇಯ ವಾಸಸ್ಥಾನವೆಂದು ಇದನ್ನು ಪೂಜಿಸುತ್ತಾರೆ. ಭಾರತ ಮತ್ತು ಶ್ರೀಲಂಕಾದಲ್ಲಿ ಹೇರಳವಾಗಿ ಕಂಡುಬರುವ ಈ ಮರದ ಪ್ರತಿಯೊಂದು ಭಾಗವು ಔಷಧೀಯ ಗುಣವನ್ನು ಹೊಂದಿದೆ. ಈ ಮರದ ಎಲೆಯ ಹಾಗೂ ಮರದ ಹಾಲಿನ ಲೇಪನದಿಂದ ಸೋರಿಯಾಸಿಸ್ ನಿಯಂತ್ರಣಕ್ಕೆ ಬರುತ್ತದೆ. ಹಾಗೆ ಈ ಹಣ್ಣುಗಳನ್ನು ಯಥೇಚ್ಛವಾಗಿ ಬಳಸೋದರಿಂದ ಲಿವರ್ ಸೋರಿಯಾಸಿಸ್ ಕಂಟ್ರೋಲ್ಗೆ ಬರುತ್ತೆ. ಹಾಗೂ ಈ ಹಣ್ಣನ್ನು ವಿಷದಮನಕಾರಿ ಅಂತ ಕೂಡ ಕರೀತಾರೆ. ಇದರ ತೊಗಟೆಯ ಕಷಾಯ ಮತ್ತು ಹಣ್ಣಿನ ಏನು ಉಪಯೋಗ ಇದೆ ಅದರಿಂದ ಬಾಡಿ ಕೂಲ್ ಆಗುತ್ತೆ. ಮತ್ತು ಇಂಟೆಸ್ಟೈನಲ್ ಹುಣ್ಣುಗಳು ಅಥವಾ ಅಸಿಡಿಟಿ, ಲಿವರ್ ಸೋರಿಯಾಸಿಸ್ ಕೂಡ ಕಂಟ್ರೋಲ್ಗೆ ಬರುತ್ತೆ. ಇದು ಡ್ರೈನೆಸ್ನ ಜಾಸ್ತಿ ಇನ್ಕ್ರೀಸ್ ಮಾಡುತ್ತೆ. ಹಾಗೆ ಪಿತ್ತ ದೋಷವನ್ನು ಶಮನಗೊಳಿಸ್ತಾ ಹೋಗುತ್ತೆ. ಹೆಣ್ಣು ಮಕ್ಕಳಲ್ಲಿ ಸಾಧಾರಣವಾಗಿ ಕಾಣಿಸುವಂಥ ಪಿರಿಯಡ್ಸ್ ಪ್ರಾಬ್ಲಮ್ ಲೈಕ್ ಪ್ರೊಲಾಂಗ್ಡ್ ಪಿರಿಯಡ್ಸ್ ಇರ್ಬೋದು, ಅಥವಾ ವೈಟ್ ಡಿಸ್ಚಾರ್ಜ್ ಇರ್ಬೋದು, ಉರಿಮೂತ್ರ ತೊಂದರೆ ಇರ್ಬೋದು, ವೆಜೈನಲ್ ಇನ್ಫೆಕ್ಷನ್ ಸಹ ಕಡಿಮೆ ಮಾಡುತ್ತೆ. ಯಾಕಂದರೆ ಈ ತೊಗಟೆಯಿಂದ ಕಷಾಯ ತಯಾರಿಸಿದ್ರೆ ಅದರಲ್ಲಿ ಆ್ಯಂಟಿ ಮೈಕ್ರೋಬಿಯಲ್ ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಕಂಟೆಂಟು ಜಾಸ್ತಿ ಇರುತ್ತೆ. ಹತ್ತಿ ಹಣ್ಣಿನ ಜ್ಯೂಸನ್ನ ನಿಯಮಿತವಾಗಿ ಸೇವಿಸುವುದರಿಂದ ಅತಿಸಾರದ ತೊಂದರೆಗಳನ್ನ ನಿವಾರಿಸಬಹುದು. ಹಾಗೆ ತೊಗಟೆಯನ್ನು ಕುದಿಸಿ ಕುಡಿದರೆ ಬಾಡಿ ತಂಪಾಗುತ್ತೆ. ಮತ್ತು ಪೈಲ್ಸ್ ಪ್ರಾಬ್ಲಮ್ ಅವ್ರಿಗೆ ಏನಾದರೂ ಆ ಥರ ಪ್ರಾಬ್ಲಮ್ಸ್ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ಈ ಮರದ ಬೇರಿನ ನೀರನ್ನು ಅಮೃತ ಸಮಾನ ಎಂದು ಹೇಳಿದ್ದಾರೆ. ಇಷ್ಟೆಲ್ಲ ಔಷಧೀಯ ಗುಣಗಳಿರುವಂಥ ಈ ಮರದಲ್ಲಿ ಕಾಣಿಸ್ತಿರುವ ಕಾಯಿಗಳು ನಿಜವಾಗಿಯೂ ಕಾಯಿಗಳಲ್ಲ. ಇವು ಒಂದು ಇನ್ಫ್ಲಾರಸನ್ಸ್, ಅಂದರೆ ಪ್ರತಿಯೊಂದು ಕಾಯಿಯು ಒಂದೊಂದು ಹೂವಿನ ಗೊಂಚಲು. ಈ ಹೂವಿನಲ್ಲಿ ಪರಾಗಸ್ಪರ್ಶ ಕ್ರಿಯೆ ನಡೆಯೋಕ್ಕೋಸ್ಕರ ಅಲ್ಲಿ ಕೆಲವೊಂದು ಕ್ರಿಮಿಗಳು ವಾಸ ಮಾಡ್ತವೆ. ಯಾವಾಗಲೂ ನೀವು ಹತ್ತಿ ಹಣ್ಣನ್ನು ಕಟ್ ಮಾಡಿ ನೋಡಿದ್ರೆ ಅದರೊಳಗೆ ನಮಗೆ ಇರುವೆ ಥರ ಕೆಲವೊಂದು ಕೀಟಗಳು ಕಾಣಿಸುತ್ತವೆ. ಆ ಕೀಟಗಳು ಆ ಹಣ್ಣನ್ನು ತಿಂದು ಅಲ್ಲೇ ಅದು ತಮ್ಮ ವಂಶಾಭಿವೃದ್ಧಿಯನ್ನು ಮಾಡ್ಕೊಳ್ತವೆ. ಆ ಟೈಮಲ್ಲಿ ಅವು ಆ ಒಳಗಡೆ ಇರುವಂಥ ಹೂವುಗಳಲ್ಲಿ ಪರಾಗಸ್ಪರ್ಶ ಕ್ರಿಯೆಯನ್ನು ನಡೆಸಿ ಅದನ್ನು ಫರ್ಟಿಲಿಟಿ ಮಾಡಿ ಒಂದು ಹಣ್ಣನ್ನು ಉತ್ಪತ್ತಿ ಮಾಡುತ್ತೆ. ಹಣ್ಣು, ಮರ ಹಾಗೂ ಕೀಟಗಳು ಬಹಳ ಸೌಹಾರ್ದಯುತವಾಗಿ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾವೆ. ಅದಕ್ಕಾಗಿ ಹತ್ತಿ ಹಣ್ಣನ್ನು ಕಟ್ ಮಾಡಿ ಅಥವಾ ಓಪನ್ ಮಾಡಿ ತಿನ್ನಬೇಡಿ, ಅದನ್ನು ಹಾಗೇ ತಿನ್ನಿ ಅಂತ ಹೇಳ್ತಾರೆ. ಇದೇ ಕಾರಣಕ್ಕೆ ಇದು ಜಂತುವಲ್ಕಲ, ಕ್ರಿಮಿಕಂಠ, ಅಪುಷ್ಪ ಅಂತ ಹೆಸರನ್ನು ಪಡೆದಿದೆ. ಪಂಚವಲ್ಕಲ ವಟಗಳಲ್ಲಿ ಅಥವಾ ಮರಗಳಲ್ಲಿ ಅತಿ ಹೆಚ್ಚು ಪ್ರಾಶಸ್ತ್ಯವನ್ನು ಪಡೆದಿರುವಂಥ ಈ ಮರವು ನಮಗೆ ಎಲ್ಲ ದೇವಸ್ಥಾನಗಳು ಅಥವಾ ಪಾರ್ಕ್ಗಳಲ್ಲಿ ಕಾಣಸಿಗುತ್ತದೆ. ಇದು ಹೆಚ್ಚು ಆಕ್ಸಿಜನ್ನ ಎಕೋಸಿಸ್ಟಮ್ಗೆ ನೀಡುವಂಥ ಮರ. ಆದ್ದರಿಂದ ಸ್ನೇಹಿತರೆ, ಇಂತಹ ಗಿಡಗಳನ್ನು ನಾವು ಹೆಚ್ಚಾಗಿ ಬೆಳೆಸುವ ಒಂದು ಪ್ರಯತ್ನವನ್ನು ಮಾಡಬೇಕು. ಮತ್ತು ಈ ಮರದ ಎಲ್ಲ ಭಾಗಗಳು, ತೊಗಟೆ ಇರ್ಬೋದು, ಕಡ್ಡಿಗಳು ಕೂಡ, ಸಣ್ಣ ಸಣ್ಣ ಕಡ್ಡಿಗಳೇನಿದೆ ಅದನ್ನು ಯಜ್ಞಯಾಗಕ್ಕೆ ಬಳಸೋದ್ರ ಜೊತೆಗೆ ಹಲ್ಲು ಕೂಡ ಉಜ್ಜಿದ್ರೆ ದವಡೆಯಲ್ಲಿ ಬರುವಂತಹ ಕೆಲವು ಇನ್ಫೆಕ್ಷನ್ಸ್ ಏನಿದೆ, ಮೈಕ್ರೋಬಿಯಲ್ ಇನ್ಫೆಕ್ಷನ್, ಅದನ್ನು ಕೂಡ ತಡಿಬೋದು. ಇಷ್ಟೊಂದು ಔಷಧೀಯ ಅಂಶಗಳನ್ನು ಹೊಂದಿರುವಂಥ ಈ ಮರವನ್ನು ನಾವು ನೆಟ್ಟು ನಮ್ಮ ಎಕೋಸಿಸ್ಟಮನ್ನು ಕಾಪಾಡಿಕೊಳ್ಳೋಣ. ಈ ಮರದ ಹಣ್ಣನ್ನು ತಿಂದಂಥ ಹಕ್ಕಿಗಳು ಅದರ ಬೀಜ ಪ್ರಸರಣವನ್ನು ಮಾಡ್ತವೆ. ನಾವು ನ್ಯಾಚುರಲಾಗಿ ಹಣ್ಣನ್ನು ತೆಗೆದು ನೆಟ್ಟರೆ ಬರೋದಿಲ್ಲ. ಬೀಜ ಪ್ರಸರಣದಿಂದ, ಅಂದರೆ ಹಕ್ಕಿಗಳ ಹಿಕ್ಕೆಗಳ ಮೂಲಕ ಈ ಬೀಜ ಪ್ರಸರಣ ಆಗಿ ಗಿಡಗಳು ಹುಟ್ಟುತ್ತವೆ. ಇಂಥ ಗಿಡಗಳನ್ನ ನಾವು ಕಲೆಕ್ಟ್ ಮಾಡಿ ರೋಡ್ ಸೈಡಲ್ಲೋ ಅಥವಾ ಪಾರ್ಕ್ಗಳಲ್ಲೋ ವೇಸ್ಟ್ ಲ್ಯಾಂಡಲ್ಲೋ ಬೆಳೆಯೋ ಮುಖಾಂತರ ನಮ್ಮ ಎಕೋಸಿಸ್ಟಮ್ನ ನಾವು ಕ್ಲೆನ್ಸ್ ಮಾಡ್ಬೋದು ಅಥವಾ ಕ್ಲೀನ್ ಮಾಡ್ಬೋದು. ಯಾಕಂದರೆ ಇದರಲ್ಲಿ ಆಕ್ಸಿಜನ್ ಪ್ರೊಡಕ್ಷನ್ ಜಾಸ್ತಿ ಇದೆ. ಬನ್ನಿ ಸ್ನೇಹಿತರೆ, ಇಂಥ ಮರಗಳನ್ನು ಉಳಿಸಿ ಬೆಳೆಸೋಣ.